ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಬಂದು ಇವತ್ತು ರಾಗಿ ಗಂಜಿ, ರಾಗಿ ಅಂಬಲಿ ಅಂತ ಏನು ಹೇಳ್ತಾರೋ ಇದನ್ನು ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲೂ ಈಗ ಬೇಸಿಗೆ ಇರೋದ್ರಿಂದ ಅಂತೂ ರಾಗಿ ಗಂಜಿ ತುಂಬಾ ದೇಹಕ್ಕೆ ತಂಪು. ಸೊ ನಾನಿಲ್ಲಿ ಒಂದು 2 ಲೋಟದಷ್ಟು ನೀರು ಇಟ್ಟಿದ್ದೀನಿ. ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ರಾಗಿ ಪೌಡ್ರನ್ನ ಉದುರಿಸಿದ್ದೀನಿ. ಸೊ ಅದೇ ಥರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದನ್ನು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ನೀರು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ಕುದಿ ಬಂದ ನಂತರ ನಾನು ಇದನ್ನೇನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನೋ ಇದನ್ನು ನಾನು ಇದ್ರ ಜೊತೆ ಸೇರಿಸ್ತಾ ಹೋಗ್ತೀನಿ. ಸೊ ಸೇರಿಸ್ಬೇಕಾದ್ರೆ ಸ್ವಲ್ಪನೇ ಹಾಕ್ಕೋಬೇಕು. ಆ್ಯಂಡ್ ಗಂಟಿಲ್ಲದೆ ಇರೋ ಥರ ನೀಟಾಗಿ ನಾವಿಲ್ಲಿ ತಿರುಗಿಸ್ತಾ ಇರಬೇಕಾಗುತ್ತೆ. ಸೊ ಬೇಸಿಗೆಯಲ್ಲಿ ರಾಗಿ ಅಂಬಲಿ ಬೇಕೇ ಬೇಕು ದೇಹಕ್ಕೆ. ಶುಗರ್ ಇರೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರಾಗಿನ ನಾವು ಯೂಸ್ ಮಾಡೋದ್ರಿಂದ ಶುಗರ್ ಕೂಡ ಕಡಿಮೆ ಆಗುತ್ತೆ. ಸೊ ನೋಡಿ, ಹಿಟ್ಟನ್ನು ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದೆ ಇರೋ ಥರ ನೀಟಾಗಿ ಫ್ಲೇಮ್ಸ್ ಕಡಿಮೆ ಇಟ್ಕೊಂಡು ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಒಂದು 4ರಿಂದ 5 ನಿಮಿಷ ನೀಟಾಗಿ ಕುದಿಸ್ಬೇಕು. ಆ್ಯಂಡ್ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ದಪ್ಪುಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಅಡುಗೆಗಳಿಗೆ ನಾವು ದಪ್ಪುಪ್ಪನ್ನು ಸೇರಿಸೋದ್ರಿಂದ ಇದರಲ್ಲಿ ಅಯೋಡಿನ್ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ದಪ್ಪುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, 4ರಿಂದ 5 ನಿಮಿಷ ನೀಟಾಗಿ ಕುದಿಸಿದರೆ ರಾಗಿ ಗಂಜಿ ರೆಡಿಯಾಗುತ್ತೆ. ಆ್ಯಂಡ್ ಇದು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನಾವು ಮಾಡ್ಕೋಬೋದು. ಸೊ ರಾಗಿ ಗಂಜಿ ರೆಡಿಯಾಗಿದೆ. ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.